ಗೊತ್ತಾಯಿತು ಹುಡುಗರೆಲ್ಲ ಜಾಸ್ತಿ ಜನ ಏನು ಎಮ್ ಜಿ ರೋಡ್, ಬ್ರಿಗೇಡ್ ರೋಡ್, ಚರ್ಚ್ ಸ್ಟ್ರೀಟ್ ಬರ್ತಾರೆ ಅಂತ. ಎಲ್ಲ ಒಳ್ಳೊಳ್ಳೆ ಹುಡುಗಿರು ಇರ್ತಾರೆ, ನೋಡ್ಕೊಂಡಿರ ಅಂದ್ಬಿಟ್ಟು ಹೋಗ್ಬಿಡ್ತಾರೇನೋ ಆ ಥರ ಫೀಲ್ ಆಗ್ತಾಯಿದೆ. ಬಟ್ ಗೊತ್ತಿಲ್ಲ ಎಕ್ಸಾಕ್ಟ್ಲಿ ಏನಂತ. ನೋಡಿ ಎಲ್ಲರೂ ಯಾರು ನೋಡ್ತಾಯಿದ್ರು ಅವರೆಲ್ಲ ಫಾಲೋ ಮಾಡಿಬಿಡ್ರಿ. ಆ್ಯಕ್ಟರ್ ಮನುರಾಜ್ ಅಂತ ಯೂಟ್ಯೂಬ್ ಚಾನಲು, ಇನ್ಸ್ಟಾ ಪೇಜು, ಫೇಸ್ಬುಕ್ಕು ಎಲ್ಲದರಲ್ಲೂ ಇದ್ದೀನಿ ನೋಡಿ. ಐ ಆಮ್ ದ ನೆಕ್ಸ್ಟ್ ಬಿಗ್ ಥಿಂಗ್ ಇನ್ ಕನ್ನಡ ಫಿಲ್ಮ್ ಇಂಡಸ್ಟ್ರಿ. ಸೊ ವೆಯ್ಟ್ ಮಾಡಬೇಕು ಸ್ವಲ್ಪ, ಬಿಕಾಸ್ ವಿತೌಟ್ ಹ್ಯಾವಿಂಗ್ ಬ್ಯಾಕ್ಗ್ರೌಂಡ್ ಮನಿ ಇಂಡಸ್ಟ್ರಿ ಒಳಗಡೆ ಸ್ವಲ್ಪ ಬೇಗ ಬರೋದು ಕಷ್ಟ. ಆಗಲಿ ಸ್ವಲ್ಪ ದಿನ ಸ್ಟಾರ್ಟ್ ಮಾಡ್ತೀನಿ, ಮೂವಿ ಕಂಪ್ಲೀಟ್ ಮಾಡ್ತೀನಿ, ರಿಲೀಸ್ ಮಾಡ್ತೀನಿ, ಎಲ್ಲ ಬಂದು ನೋಡಿರಿ. ಅನ್ನೋ ಗಂಟ ವ್ಲಾಗ್ಸಲ್ಲಿ ಸಪೋರ್ಟ್ ಮಾಡ್ತಾಯಿರಿ. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಮನುರಾಜ್ ಮಾತಾಡ್ತಾ ಇದ್ದೀನಿ. ಸೊ ಈಗ ನಾನು ಎಮ್ ಜಿ ರೋಡ್ ಒಳಗಡೆ ಇದ್ದೀನಿ. ಬನ್ನಿ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಜಸ್ಟ್ ವಾಕಿಂಗ್ ವ್ಲಾಗ್. ನೋಡ್ತಾ ಇರೋಣ ಸ್ಟ್ರೀಟ್ ಒಳಗಡೆ ಯಾರ್ಯಾರು ಹಿಂಗೆ ಓಡಾಡ್ತಾರೆ, ಏನು ಮಾಡ್ತಾರೆ, ಸ್ಟ್ರೇಂಜರ್ ಥಿಂಗ್ಸ್. Wait, I will say. Hi sir, this is Manuraj. I'm a new content creator. What's your name? Where are you from? My name is Yarin and I'm from Israel. Israel. Yeah. What are you doing here? I'm on a business trip. Business trip. What do you feel about this place, Church Street? Church Street is fine. Bangalore is beautiful, but it's a bit different, right? Different means? Different means it's very busy. Traffic is a bit nightmare. It's too traffic. Then have you tasted anything? I was on Indian restaurant today. Yeah. It was a bit spicy, like very strong tastes. What you had? I had samosa. Samosa. It's Biryani, you didn't try any non-veg biryani, kebab like that? We tried kebab. We tried two versions of kebab. We didn't like it. Huh? We didn't like it too much. You didn't try like it? Okay. Strong, the taste is too strong. Okay. Something you want to say? Something we have to change here like that? Any advice? Any advice to change in here? You're wonderful. Just keep doing what you're doing. It's very good. We like it. Like it. And you are all welcome to visit Israel. Israel. Okay. One day definitely I will come there. And one more question. Yeah, I forgot. Sorry. I'm not getting, but because I'm not very comfortable with English. That's the only reason. This is fine, my man. I'm not comfortable with Indian language. Yeah. Have fun, my man. Thank you very much. It was a pleasure. Have fun. Good Bangalore. ಸೊ ಗೈಸ್, ನಾನು ಎಮ್ ಜಿ ರೋಡ್ ಒಳಗಡೆ ಇದ್ದೀನಿ. ಬಟ್ ನನಗೆ ತುಂಬ ಶೈ ಆಗ್ತಾಯಿದೆ ಇವತ್ತು ವಿಡಿಯೋ ಮಾಡೋದಕ್ಕೆ, ಕಂಟೆಂಟ್ ಕ್ರಿಯೇಟ್ ಮಾಡೋದಕ್ಕೆ. ಜಸ್ಟ್ ಇವತ್ತು ಆಗಲಿ, ನೆಕ್ಸ್ಟ್ ಟೈಮ್ ಬಂದಾಗ ಪಕ್ಕಾ ಕಂಟೆಂಟ್ ಕ್ರಿಯೇಟ್ ಮಾಡ್ತೀನಿ. ಆ್ಯಂಡ್ ಕ್ವಶನ್ಸ್ ಕೇಳ್ತೀನಿ ಎಲ್ಲರ ಹತ್ರ. ಈಗ ಜಸ್ಟು ನಾನು ಏನು ತೋರಿಸ್ತಾ ಇದ್ದೀನೋ ಅದನ್ನು ನೋಡ್ಕೊಂಡು ಹೋಗ್ರಿ. ಕ್ರೌಡ್ ಯಾವ ಥರ ಇದ್ದಾರೆ, ಏನು ಎತ್ತ ಅಂತೆಲ್ಲ. ಸೊ ಬನ್ನಿ, ಒಂದು ಕೆಲಸ ಮಾಡ್ಬೇಕು, ನಾನು ಆ ಸೈಡ್ ಬಂದುಬಿಡ್ಬೇಕು. ಈ ಕಡೆ ಕ್ರೌಡ್ ಜಾಸ್ತಿ ಇದೆ, ಸೊ ರೋಡಿಗೆ ಬಂದುಬಿಡ್ತೀನಿ ರೀ. ನೋಡಿ ಹೆಂಗೆ ನಾನು ವ್ಯೂ ತೋರಿಸ್ತಾ ಇರ್ತೀನಿ, ನೋಡ್ಕೊಂಡು ಬರ್ತಾ ಇರಿ ಅಷ್ಟೇ. ಚರ್ಚ್ ಸ್ಟ್ರೀಟ್ ಒಳಗಡೆಯಿಂದ ಹೋಗ್ತಾ ಇದ್ದೀನಿ ಈಗ. ಸೊ ರೋಡ್ ಒಳಗಡೆನೇ ಹೋಗ್ತಾಯಿದ್ದೀನಿ ನಾನು. ಐ ಆಮ್ ಫೀಲಿಂಗ್ಸ್ ಒಂಥರ ವಿಯರ್ಡ್ ಫೀಲಿಂಗು, ಬಿಕಾಸ್ ಯಾರೂ ಇಲ್ಲಿ ಮೊಬೈಲ್ ಎತ್ಕೊಂಡು ವೀಡಿಯೋ ಮಾಡ್ತಾಯಿಲ್ಲ, ನಾನೊಬ್ಬನೇ ಎತ್ಕೊಂಡು ಮಾಡ್ತಾಯಿದ್ದೀನಿ. ಸೊ ಆಬ್ವಿಯಸ್ಲಿ ಅದರಲ್ಲೂ ಫಸ್ಟ್ ಟೈಮ್ ಬೇರೆ, ನಾನು ಈಗಷ್ಟೇ ಸ್ಟಾರ್ಟ್ ಮಾಡಿದ್ದೀನಲ್ವಾ. ಸೊ ಹಾಗಾಗಿ ಇದು ಒಂಥರ ವಿಯರ್ಡ್ ಫೀಲಿಂಗ್. ಎಲ್ಲರೂ ಒಂಥರ ನೋಡ್ತಾವ್ರೆ, ಸ್ಟ್ರೇಂಜರ್ ಲುಕ್ ಥರ. ಸೊ ಯಾರು ನೋಡ್ಕೊಳ್ಳಿ, ಜಸ್ಟ್ ನನಗೊಂದು ಅಭ್ಯಾಸ ಆಗಬೇಕು. ಆ್ಯಕ್ಚುಲಿ ಅಭ್ಯಾಸ ಇಲ್ಲ ಅಂದರೆ ಕಷ್ಟ ಆಗ್ಬಿಡುತ್ತೆ. ನೋಡಿ ಎಷ್ಟು ಸಕ್ಕತ್ತಾಗಿದೆ, ಏನು ಕ್ರೌಡ್ ಇದ್ದಾರಪ್ಪ ಸ್ವಾಮಿ. ಹೋ ಆ್ಯಕ್ಚುಲಿ ಕನ್ನಡದವರು ತುಂಬ ಜನ ಇದ್ದಾರೆ, ಎಲ್ಲ ಕನ್ನಡ ಮಾತಾಡ್ತಾ ಇದ್ದಾರೆ. ಬಟ್ ನನಗೆ ಒಂಥರ ಫೀಲ್ ಆಗ್ತಾಯಿದೆ ಹಿಂಗೆ ಮಾತಾಡ್ಸೋದು ಫಸ್ಟ್ ಡೇ. ನೆಕ್ಸ್ಟ್ ಟೈಮ್ ಬಂದಾಗ ಪಕ್ಕಾ, ನೆಕ್ಸ್ಟ್ ಬಂದರೆ ನೈಟ್ ಟೈಮ್ ಬರ್ತೀನಿ. ಸೊ ನೈಟ್ ಟೈಮ್ ನಿಮ್ಗೆಲ್ಲರಿಗೂ ಯಾವ ಥರ ಇರುತ್ತೆ ಏನು ಅಂತೆಲ್ಲ ತೋರಿಸ್ತೀನಿ. ಎಮ್ ಜಿ ರೋ ನಾನು ಹೆಂಗೆ ಬಂದು ಹಂಗೆ ಕರ್ಕೊಂಡು ಹೋಗ್ತೀನಿ. ಬನ್ನಿ, ವ್ಯೂ ನೋಡ್ಕೊತಾ ಇರಿ. ನೋಡಿ
ಪೂರವಂಕರ ಕಾಸೂರ್ ನೋಡಿ. ಎಲ್ಲರೂ ಯಾರು ನೋಡ್ತಾ ಇದ್ರು ಅವರೆಲ್ಲ ಫಾಲೋ ಮಾಡಿಬಿಡ್ರಿ. ಆ್ಯಕ್ಟರ್ ಮನುರಾಜ್ ಅಂತ ಯೂಟ್ಯೂಬ್ ಚಾನಲು, ಇನ್ಸ್ಟಾ ಪೇಜು, ಫೇಸ್ಬುಕ್ಕು ಎಲ್ಲದರಲ್ಲೂ ಇದ್ದೀನಿ ನೋಡಿ. ಐ ಆಮ್ ದ ನೆಕ್ಸ್ಟ್ ಬಿಗ್ ಥಿಂಗ್ ಇನ್ ಕನ್ನಡ ಫಿಲ್ಮ್ ಇಂಡಸ್ಟ್ರಿ. ಸೊ ವೆಯ್ಟ್ ಮಾಡಬೇಕು ಸ್ವಲ್ಪ, ಬಿಕಾಸ್ ವಿತೌಟ್ ಹ್ಯಾವಿಂಗ್ ಬ್ಯಾಕ್ಗ್ರೌಂಡ್ ಮನಿ ಇಂಡಸ್ಟ್ರಿ ಒಳಗಡೆ ಸ್ವಲ್ಪ ಬೇಗ ಬರೋದು ಕಷ್ಟ. ಆಗಲಿ ಸ್ವಲ್ಪ ದಿನ ಸ್ಟಾರ್ಟ್ ಮಾಡ್ತೀನಿ, ಮೂವಿ ಕಂಪ್ಲೀಟ್ ಮಾಡ್ತೀನಿ, ರಿಲೀಸ್ ಮಾಡ್ತೀನಿ, ಎಲ್ಲ ಬಂದು ನೋಡಿರಿ. ಅನ್ನೋ ಗಂಟ ವ್ಲಾಗ್ಸಲ್ಲಿ ಸಪೋರ್ಟ್ ಮಾಡ್ತಾಯಿರಿ. ಸಿ ಗಾಯ್ಸ್, ಒಬ್ಬ ಮರ್ಸಿಡೀಸ್ ಫೋರ್ಮ್ಯಾಟಿಕ್ ಕೈ ಏನೋ ಬಂದ್ಬಿಡ್ತು. ಆ್ಯಕ್ಚುಲಿ ಹೊಸ ತೊಗೊಂಡಿದ್ದೀನಿ. ಇದು ಸ್ಟ್ಯಾಂಡು ಒಂಥರ ಪೇಯ್ನ್ ಜಾಸ್ತಿ ಆಗ್ತಾಯಿದೆ ಹಿಂಗೆ ಹಿಡ್ಕೊಂಡು ಹೋಗೋದಕ್ಕೆ. ಫಸ್ಟ್ ಆದರೆ ಲೈಟ್ ವೆಯ್ಟ್ ಇತ್ತು, ಬಟ್ ಹಂಗೆ ಸಡನ್ನಾಗಿ ಕಿತ್ತೋಯ್ತು. ನಮ್ಮ ಮಗು ಹಿಂಗೆ ಎತ್ಕೊಂಡು ಹಿಂಗೆ ಇದು ಮಾಡಿದ ತಕ್ಷಣ ಕಿತ್ತೋಗ್ಬಿಡ್ತು. ಸೊ ಅದಕ್ಕೆ ಇದು ದೊಡ್ಡದು ತೊಗೊಂಡಿದ್ದೀನಿ. ಇಲ್ಲಂತೂ ಪೊಲೀಸ್ ಬಂದು ಹೋಗ್ತಾ ಇರ್ತಾರೆ ಯಾರ್ಯಾರು ಏನೇನು ಮಾಡ್ತಾರೋ ಅಂತ. ಸೊ ಬಂದೆ ಬ್ರಿಗೇಡ್ ರೋಡ್ಗೆ ಬಂದೆ. ಬ್ರಿಗೇಡ್ ರೋಡ್ ಕಂಪ್ಲೀಟಾಗಿ ತೋರಿಸಿಲ್ಲ ನಾನು. ಇದು ಆ್ಯಕ್ಚುಲಿ ಬ್ರಿಗೇಡ್ ರೋಡು. ಚರ್ಚ್ ಸ್ಟ್ರೀಟ್ ಆದಮೇಲೆ ಬ್ರಿಗೇಡ್ ರೋಡ್ ಬರ್ತಾ ಇದ್ದೀನಿ. ವಾವ್, ಕನ್ನಡದವರು 3,000 ರೂಪಾಯಿ ಜಾಸ್ತಿ ಐತಂತೆ. ಗೊತ್ತಾಯ್ತು ಹುಡುಗರೆಲ್ಲ ಜಾಸ್ತಿ ಜನ ಏನು MG ರೋಡ್, ಬ್ರಿಗೇಡ್ ರೋಡ್, ಚರ್ಚ್ ಸ್ಟ್ರೀಟ್ ಬರ್ತಾರೆ ಅಂತ. ಎಲ್ಲ ಒಳ್ಳೊಳ್ಳೆ ಹುಡುಗಿರು ಇರ್ತಾರೆ, ನೋಡ್ಕೊಂಡಿರ ಅಂದ್ಬಿಟ್ಟು ಹೋಗ್ಬಿಡ್ತಾರೇನೋ ಆ ಥರ ಫೀಲ್ ಆಗ್ತಾಯಿದೆ. ಬಟ್ ಗೊತ್ತಿಲ್ಲ ಎಕ್ಸಾಕ್ಟ್ಲಿ ಏನಂತ. ಇವತ್ತು ಬೇರೆ ಪಬ್ಗಳಿಗೆಲ್ಲ ಇವತ್ತು ನೈಟ್ ಎಲ್ಲ ಹೋಗ್ತಾರಲ್ವ. ಸೊ ಫೈನಲಿ ಎಲ್ಲ ಮುಗಿಸ್ಕೊಂಡು ಹೋಗ್ತಾ ಇದ್ದೀನಿ. ಓಹೋ ₹30 ಮೇಡಮ್. ಆಟೋ ಕಮರ್ಷಿಯಲ್ ಮಾರ್ಕೆಟ್. ಮಾತಾಡ್ತೀರಾ? ಏನೋ ಹೇಳ್ತಾಯಿದ್ರು ಪಾಪ, ಅವ್ರು ನಗಿತಾಯಿದ್ರು. ಸೊ ಬನ್ನಿ, ನೋಡೋದ್ರಲ್ವಾ ಚರ್ಚ್ ಸ್ಟ್ರೀಟ್. ಸೊ ಬರೀ ನನ್ನ ಮುಖ ನೋಡಿ ನಿಮ್ಗೆ ಬೋರ್ ಆಗ್ಬಿಟ್ಟು ಇರುತ್ತೆ. ಈಗ ಉಲ್ಟಾ ತಿರ್ಸಿದ್ದೀವಿ. ಬಂತು ನಮ್ಮ ಮೆಟ್ರೋ ಸ್ಟೇಷನ್ ಬಂತು. ಸೊ ಜಸ್ಟ್ ಒನ್ ಕ್ಲಿಪ್ಗೆ ಎಷ್ಟು ಬೇಕೋ ಆ ಥರ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಬರ್ತೀನಿ ನೈಟಿದು ಕಂಪ್ಲೀಟಾಗಿ ಒಂದು 10 o'clock ಮೇಲೆ ಬರ್ತೀನಿ. ಸೊ ಹಾಗೆ ನಾನು ನಿಮಗೆಲ್ಲ ತೋರಿಸ್ತೀನಿ ಏನು ಎತ್ತ ಅಂತೆಲ್ಲ. ಓಕೆನಾ? ಬೆಂಗಳೂರಲ್ಲಿ ಯಾವ ಥರ ಇರ್ತಾರೆ, ನೈಟ್ ಆದಮೇಲೆ ಪಬ್ಗಳಿಗೆ ಹೋಗಿ ಬಂದಮೇಲೆ ಯಾವ ಥರ ಇರುತ್ತೆ ಅದೆಲ್ಲ ತೋರಿಸಿ ನಿಮಗೆ. ಸೊ ಈಗ ಸದ್ಯಕ್ಕೆ ಇಷ್ಟೇ ಸಾಕು ಅನಿಸುತ್ತೆ. ತುಂಬ ಬ್ಯುಸಿಯಾಗಿದ್ದಾರೆ, ಅಣ್ಣವರು ಓಡ್ತಾಯಿದ್ದಾರೆ. ನೋಡ್ತಾ ಇದ್ರೆ ಬೇಜಾರಾಗುತ್ತೆ. ಸೊ ಗೈಸ್, MG ರೋಡ್ ಮೆಟ್ರೋ ಸ್ಟೇಷನ್ ಬಂತು. ಹೋಗೋಣ, ಒಳಗೆ ಹೋಗೋಣ.